ಓಂ ಸಾಯಿರಾಮ್. ಪವಿತ್ರ ಸಾಯಿ ಸಾನ್ನಿಧ್ಯ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಸಾಯಿ ಭಕ್ತರೇ, ಒಂದು ಕ್ಷಣವೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಇಂದು ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ತಲುಪಬೇಕಾದ ಒಂದು ವಿಶೇಷ ಸಂದೇಶವನ್ನು ನೀಡಿದ್ದಾರೆ. ಈ ಸಂದೇಶದಲ್ಲಿರುವ ಒಂದು ಮಾತು ನಿಮ್ಮ ಜೀವನಕ್ಕೆ ಹೊಸ ಭರವಸೆ, ಹೊಸ ಧೈರ್ಯ ಮತ್ತು ಹೊಸ ಆಶೀರ್ವಾದವನ್ನು ನೀಡಬಹುದು. ಆದ್ದರಿಂದ ಕೊನೆಯವರೆಗೂ ಭಕ್ತಿಯಿಂದ ಆಲಿಸಿ. ಪ್ರತಿದಿನ ಇಂತಹ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳನ್ನು ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಈ ಸಾಯಿ ಸಂದೇಶವನ್ನು ಇನ್ನಷ್ಟು ಭಕ್ತರ ಮನೆಗಳಿಗೆ ತಲುಪಿಸುತ್ತದೆ. ಈ ಪವಿತ್ರ ಸಂದೇಶವನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ. ಒಂದು ಶೇರ್ ಕೂಡ ಯಾರೊಬ್ಬರ ಜೀವನದಲ್ಲಿ ಆಶೀರ್ವಾದದ ಕಾರಣವಾಗಬಹುದು. ನಿಮ್ಮ ಪ್ರಾರ್ಥನೆ, ಮನದಾಸೆ ಅಥವಾ ಅನುಭವವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಪ್ರತಿಯೊಂದು ಕಮೆಂಟ್ಗಾಗಿ ನಾವು ಸಾಯಿಬಾಬಾ ಅವರಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಭಕ್ತಿ ಸೇವೆಯನ್ನು ಬೆಂಬಲಿಸಲು ಮೆಂಬರ್ಶಿಪ್ ಸೇರಬಹುದು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ಸೂಪರ್ ಥ್ಯಾಂಕ್ಸ್ ಮೂಲಕವೂ ನೀಡಬಹುದು. ಪ್ರತಿದಿನ ಬೆಳಗಿನ ಮತ್ತು ರಾತ್ರಿಯ ಸಾಯಿಬಾಬಾ ಅವರ ವಿಶೇಷ ಸಂದೇಶಗಳು ಹಾಗೂ ಪ್ರಾರ್ಥನೆಗಳನ್ನು ಪಡೆಯಲು ವಾಟ್ಸಪ್ ಗ್ರೂಪ್ ಲಿಂಕ್ ಕಮೆಂಟ್ನಲ್ಲಿದೆ, ತಪ್ಪದೆ ಸೇರಿ. ಈಗ ಮನಸ್ಸನ್ನು ಶಾಂತಗೊಳಿಸಿ, ಸಾಯಿಬಾಬಾ ಅವರನ್ನು ಸ್ಮರಿಸಿ ಮತ್ತು ಈ ಸಂದೇಶವನ್ನು ಕೊನೆಯವರೆಗೂ ಭಕ್ತಿಯಿಂದ ಆಲಿಸಿ. ಭಕ್ತರೇ, ಇಂದಿನ ಈ ಸಂದೇಶವನ್ನು ಕೊನೆಯವರೆಗೂ ಕೇಳಿ. ಯಾಕೆಂದರೆ ಇಂದು ಸಾಯಿಬಾಬಾ ನಿಮಗೆ ಒಂದು ವಿಶೇಷ ಸಂದೇಶವನ್ನು ನೀಡುತ್ತಿದ್ದಾರೆ. ಈ ಒಂದು ಮಾತು ನಿಮ್ಮ ಮನಸ್ಸಿಗೆ ಹೊಸ ಧೈರ್ಯ, ಹೊಸ ಭರವಸೆ ಮತ್ತು ಹೊಸ ಆಶೀರ್ವಾದವನ್ನು ನೀಡಬಹುದು. ನೀವು ಈ ವಿಡಿಯೋ ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಸಾಯಿಬಾಬಾ ಅವರ ಕೃಪೆಯಿಂದಲೇ ಈ ಸಂದೇಶ ನಿಮ್ಮವರೆಗೆ ಬಂದಿದೆ. ಇಂದು ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಿಂದಲೇ ಸಾಯಿಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಮನಸ್ಸಿನಲ್ಲಿ ಎಷ್ಟೇ ನೋವನ್ನು ಮರೆಮಾಚಿಕೊಂಡಿದ್ದರೂ, ಎಷ್ಟೇ ಕಷ್ಟವನ್ನು ಒಬ್ಬರೇ ಒತ್ತಿಕೊಂಡಿದ್ದರೂ ಸಾಯಿಬಾಬಾ ಅದನ್ನು ನೋಡುತ್ತಿದ್ದಾರೆ. ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಉತ್ತರ ಸಿಗುತ್ತಿಲ್ಲ ಎಂದೇ ಅನಿಸುತ್ತದೆ. ಆದರೆ ನೆನಪಿರಲಿ, ಸಾಯಿ ಎಂದಿಗೂ ತಡ ಮಾಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಆಶೀರ್ವಾದವನ್ನು ನೀಡುತ್ತಾರೆ. ಇಂದು ನೀವು ಯಾರಿಗೂ ಹೇಳಲಾಗದ ಒಂದು ಬೇಡಿಕೆಯನ್ನು ಮನಸ್ಸಿನಲ್ಲಿ ಇಟ್ಟಿಕೊಂಡಿದ್ದರೆ ಅದನ್ನು ಸಾಯಿಬಾಬಾವರ ಪಾದಗಳಲ್ಲಿ ಸಮರ್ಪಿಸಿ. ಅವರು ನಿಮ್ಮ ಕಣ್ಣೀರಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ನಂಬಿಕೆ ಒಂದು ದಿನ ಅದ್ಭುತವಾಗಿ ಫಲ ನೀಡುತ್ತದೆ. ಇಂದು ಯಾರನ್ನು ದ್ವೇಷಿಸಬೇಡಿ, ಯಾರಿಗೂ ನೋವು ಕೊಡಬೇಡಿ. ಸಾಧ್ಯವಾದರೆ ಒಂದು ಒಳ್ಳೆಯ ಮಾತನ್ನು ಹೇಳಿ, ಒಬ್ಬರಿಗೆ ಸಹಾಯ ಮಾಡಿ. ಯಾಕೆಂದರೆ ಇತರರಿಗೆ ಮಾಡಿದ ಒಳ್ಳೆಯ ಕೆಲಸವೇ ಸಾಯಿಗೆ ಮಾಡಿದ ಸೇವೆಯಾಗುತ್ತದೆ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಅಶಾಂತಿಯಾಗಿದ್ದರೆ ಕಣ್ಣು ಮುಚ್ಚಿ ಒಂದು ಬಾರಿ ಹೇಳಿ, ಓಂ ಶ್ರೀ ಸಾಯಿನಾಥಾಯ ನಮಃ. ಈ ನಾಮಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರ ಮೇಲೂ ಸಾಯಿಬಾಬಾವರ ಕೃಪೆ ಇರಲಿ. ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಐಶ್ವರ್ಯ ನಿಮ್ಮ ಮನೆಗೆ ಬರಲಿ. ನಿಮ್ಮ ಎಲ್ಲ ಒಳ್ಳೆಯ ಕನಸುಗಳು ನನಸಾಗಲಿ. ಇಂದು ನೀವು ಇಡುವ ಪ್ರತಿಯೊಂದು ಒಳ್ಳೆಯ ಹೆಜ್ಜೆಯಲ್ಲೂ ಸಾಯಿಬಾಬಾ ಅವರ ಆಶೀರ್ವಾದ ಇರಲಿ. ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸಹನೆಯನ್ನು ಬಿಡಬೇಡಿ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಇಂದು ಕೇಳಿದ ಈ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ಸಾಯಿ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಪ್ರತಿದಿನದ ಸಾಯಿ ಸಂದೇಶಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕುಟುಂಬದ ಸದಸ್ಯರಾಗಲು ಮೆಂಬರ್ಶಿಪ್ ಕೂಡ ಸೇರಬಹುದು. ನಿಮ್ಮ ಇಚ್ಛೆ ಇದ್ದರೆ ಸೂಪರ್ ಥ್ಯಾಂಕ್ಸ್ ಮೂಲಕವೂ ಈ ಸೇವೆಗೆ ಬೆಂಬಲ ನೀಡಬಹುದು. ನಿಮ್ಮ ಪ್ರಾರ್ಥನೆ ಅಥವಾ ಅನುಭವವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಮ್ಮ ವಾಟ್ಸಪ್ ಗುಂಪಿನ ಲಿಂಕ್ ಕಮೆಂಟ್ನಲ್ಲಿದೆ, ಸೇರಿ. ಪ್ರತಿದಿನ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳನ್ನು ಪಡೆಯಿರಿ.
ಪ್ರಿಯ ಸಾಯಿ ಭಕ್ತರೇ, ಇಂದಿನ ಈ ಪವಿತ್ರ ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ, ಹೊಸ ಧೈರ್ಯ ಮತ್ತು ಹೊಸ ಆಶೀರ್ವಾದವನ್ನು ತರಲಿ ಎಂದು ಸಾಯಿಬಾಬಾವರ ಪಾದಗಳಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ವಿನಂತಿ, ದಯವಿಟ್ಟು ಈ ಸಂದೇಶವನ್ನು ಕೊನೆಯವರೆಗೂ ಆಲಿಸಿ. ಏಕೆಂದರೆ ಇಂದು ಸಾಯಿಬಾಬಾ ನಿಮ್ಮ ಮನಸ್ಸಿಗೆ ತಲುಪಬೇಕಾದ ಒಂದು ಅಮೂಲ್ಯ ಸಂದೇಶವನ್ನು ನೀಡುತ್ತಿದ್ದಾರೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಕೆಲವೊಮ್ಮೆ ದೇವರು ನಮಗೆ ಉತ್ತರವನ್ನು ನೇರವಾಗಿ ನೀಡುವುದಿಲ್ಲ, ಬದಲಾಗಿ ಒಂದು ಮಾತಿನ ಮೂಲಕ, ಒಂದು ಸಂದೇಶದ ಮೂಲಕ ಅಥವಾ ಒಬ್ಬ ವ್ಯಕ್ತಿಯ ಮೂಲಕ ನಮಗೆ ದಾರಿ ತೋರಿಸುತ್ತಾರೆ. ಇಂದು ಈ ಸಂದೇಶವು ಅಂತಹ ಒಂದು ದೈವಿಕ ಕೃಪೆಯಾಗಿರಬಹುದು. ಈ ಬೆಳಗ್ಗೆ ಎದ್ದ ಕ್ಷಣದಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಚಿಂತೆ ಇದೆಯಾ? ಕುಟುಂಬದ ಸಮಸ್ಯೆಯೇ, ಆರೋಗ್ಯದ ನೋವೇ, ಆರ್ಥಿಕದ ಸಂಕಷ್ಟವೇ, ಉದ್ಯೋಗದ ಚಿಂತೆಯೇ ಅಥವಾ ಯಾರಿಗೂ ಹೇಳಲಾಗದ ಮನಸ್ಸಿನ ನೋವೇ? ನೀವು ಯಾವುದನ್ನು ಅನುಭವಿಸುತ್ತಿದ್ದರೂ ನೆನಪಿಡಿ, ಸಾಯಿಬಾಬಾ ನಿಮ್ಮ ಕಣ್ಣೀರನ್ನು ನೋಡುತ್ತಿದ್ದಾರೆ, ನಿಮ್ಮ ಹೃದಯದ ಮೌನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿದಂತಾಗುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ, ಆಗ ಮನಸ್ಸು ಕುಗ್ಗುತ್ತದೆ. ಆದರೆ ಅದೇ ಸಮಯದಲ್ಲಿ ಸಾಯಿಬಾಬಾ ಹೇಳುವ ಒಂದು ಮಾತು, ನಂಬಿಕೆ ಇಟ್ಟಿಕೋ, ಸಹನೆ ಕಾಪಾಡು. ಈ ಎರಡು ಪದಗಳು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಸಾಯಿಬಾಬಾ ಅವರ ಆಶೀರ್ವಾದ ಬಂದಾಗ ಕಷ್ಟಗಳು ಒಂದೊಂದಾಗಿ ದೂರವಾಗುತ್ತವೆ. ಆದರೆ ಅದಕ್ಕೂ ಮೊದಲು ನಮ್ಮ ನಂಬಿಕೆಯನ್ನು ಅವರು ಪರೀಕ್ಷಿಸುತ್ತಾರೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಭಕ್ತಿಯನ್ನು ಬಿಡಬೇಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಾರಿ ಓಂ ಶ್ರೀ ಸಾಯಿನಾಥಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿ. ಆ ಜಪವೇ ನಿಮ್ಮ ದಿನಕ್ಕೆ ರಕ್ಷಾ ಕವಚವಾಗುತ್ತದೆ. ಇಂದು ನಿಮ್ಮ ಮನಸ್ಸಿನ ಎಲ್ಲ ಭಾರವನ್ನು ಸಾಯಿಬಾಬಾವರ ಪಾದಗಳಲ್ಲಿ ಇಡಿ. ನೀವು ಒತ್ತಿಕೊಳ್ಳಲು ಸಾಧ್ಯವಾಗದ ನೋವನ್ನು ಅವರ ಕೈಗೆ ಒಪ್ಪಿಸಿ. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ ಅವರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸಿ. ಭಕ್ತರೇ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪರೀಕ್ಷೆಯ ಸಮಯ ಬರುತ್ತದೆ. ಸಮಯದಲ್ಲಿ ಕೆಲವರು ಧೈರ್ಯ ಕಳೆದುಕೊಳ್ಳುತ್ತಾರೆ, ಕೆಲವರು ದೇವರ ಮೇಲೆಯೇ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಆದರೆ ಸಾಯಿಬಾಬಾ ಹೇಳುವ ಮಾರ್ಗ ಅದಕ್ಕಿಂತ ಭಿನ್ನವಾಗಿದೆ. ಅವರು ಹೇಳುವುದು ಒಂದೇ, ಶ್ರದ್ಧೆ ಮತ್ತು ಸಬೂರಿ, ಅಂದರೆ ನಂಬಿಕೆ ಮತ್ತು ಸಹನೆ. ಇಂದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೂ ನಿರಾಶರಾಗಬೇಡಿ. ಪ್ರತಿಯೊಂದು ಬೀಜವು ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಸಮಯ ಬಂದಾಗ ಅದು ಮೊಳಕೆಯೊಡೆದು ದೊಡ್ಡ ವೃಕ್ಷವಾಗುತ್ತದೆ. ಅದೇ ರೀತಿ ನಿಮ್ಮ ಪ್ರಾರ್ಥನೆಯು ಸರಿಯಾದ ಸಮಯದಲ್ಲಿ ಫಲ ನೀಡುತ್ತದೆ. ನೀವು ಇಂದು ಮನಸ್ಸಿನಲ್ಲಿ ಒಂದು ಇಚ್ಛೆಯನ್ನು ಇಟ್ಟುಕೊಂಡಿದ್ದರೆ ಅದನ್ನು ಸಾಯಿಬಾಬಾವರ ಪಾದಗಳಲ್ಲಿ ಸಮರ್ಪಿಸಿ. ಅವರು ನಿಮ್ಮ ಒಳಮನಸ್ಸಿನ ಮಾತನ್ನು ಕೇಳುತ್ತಾರೆ. ನೀವು ಹೇಳದ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಾದರೂ ನಿಮ್ಮನ್ನು ನೋಯಿಸಿರಬಹುದು, ನಿಮ್ಮ ಒಳ್ಳೆಯತನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಆದರೂ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಕ್ಷಮೆಯಲ್ಲೇ ಮನಸ್ಸಿನ ಶಾಂತಿ ಇದೆ. ಶಾಂತಿ ಇರುವಲ್ಲಿ ಸಾಯಿಬಾಬಾ ಅವರ ಕೃಪೆ ನೆಲೆಸಿರುತ್ತದೆ. ಇಂದು ಒಂದು ಸಣ್ಣ ಒಳ್ಳೆಯ ಕೆಲಸ ಮಾಡಿ ಹಸಿದವರಿಗೆ ಆಹಾರ ನೀಡಿ, ಬಾಯಾರಿದವರಿಗೆ ನೀರು ನೀಡಿ, ದುಃಖದಲ್ಲಿರುವವರಿಗೆ ಧೈರ್ಯದ ಮಾತು ಹೇಳಿ. ನಿಮ್ಮಿಂದ ಆಗುವ ಸಣ್ಣ ಸಹಾಯವು ಸಾಯಿಬಾಬಾ ಅವರಿಗೆ ಅರ್ಪಿಸಿದ ಸೇವೆಯಾಗುತ್ತದೆ. ನಿಮ್ಮ ಮನೆಯ ಪ್ರತಿಯೊಬ್ಬರ ಮೇಲೂ ಸಾಯಿಬಾಬಾ ಅವರ ಕೃಪೆ ಸದಾ ಇರಲಿ. ಮಕ್ಕಳಿಗೆ ಉತ್ತಮ ವಿದ್ಯೆ, ಯುವಕರಿಗೆ ಒಳ್ಳೆಯ ಉದ್ಯೋಗ, ಹಿರಿಯರಿಗೆ ಆರೋಗ್ಯ ಮತ್ತು ಕುಟುಂಬದಲ್ಲಿ ಸದಾ ಪ್ರೀತಿ, ನೆಮ್ಮದಿ ಹಾಗೂ ಸಂತೋಷ ನೆಲೆಸಲಿ. ಈ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ಭಕ್ತಿಯಿಂದ 3 ಬಾರಿ ಜಪಿಸಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ನಾಮಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿ, ನಿಮ್ಮ ಭಯವನ್ನು ದೂರ ಮಾಡಲಿ, ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರಲಿ. ನೀವು ಒಬ್ಬರಲ್ಲ, ಸಾಯಿಬಾಬಾ ಸದಾ ನಿಮ್ಮೊಂದಿಗೆ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಕೈ ಹಿಡಿದು ನಡೆಸುತ್ತಿದ್ದಾರೆ. ಆದ್ದರಿಂದ ಇಂದಿನ ದಿನವನ್ನು ಭಯದಿಂದ ಅಲ್ಲ, ಭರವಸೆಯಿಂದ ಆರಂಭಿಸಿ. ಭಕ್ತರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಮಗೆ ಅರ್ಥವಾಗುವುದಿಲ್ಲ.
ನನಗೆ ಏಕೆ ಇಷ್ಟು ಕಷ್ಟ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಆದರೆ ಸಾಯಿಬಾಬಾ ಎಂದಿಗೂ ಕಾರಣವಿಲ್ಲದೆ ಯಾರನ್ನು ಪರೀಕ್ಷಿಸುವುದಿಲ್ಲ. ಪ್ರತಿಯೊಂದು ಪರೀಕ್ಷೆಯಿಂದೆಯೂ ಒಂದು ದೊಡ್ಡ ಆಶೀರ್ವಾದ ಅಡಗಿರುತ್ತದೆ. ನೀವು ಇಂದು ಎದುರಿಸುತ್ತಿರುವ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಸಾಯಿಬಾಬಾ ಅವರ ಕೃಪೆ ಅದಕ್ಕಿಂತ ದೊಡ್ಡದು. ಆದ್ದರಿಂದ ಭಯಪಡಬೇಡಿ. ನಿಮ್ಮ ಮನಸ್ಸಿನ ಬಾಗಿಲನ್ನು ಭರವಸೆಗೆ ತೆಗೆಯಿರಿ. ನಂಬಿಕೆ ದೀಪವನ್ನು ಆರದಂತೆ ಕಾಪಾಡಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾಯಿಬಾಬಾವರ ಚಿತ್ರವನ್ನು ನೋಡಿ ಒಂದು ಕ್ಷಣ ನಕ್ಕಿರಿ. ನಂತರ ಹೀಗೆ ಹೇಳಿ, ಬಾಬಾ, ಇಂದಿನ ದಿನವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನನ್ನು ಕಾಪಾಡಿ. ನನ್ನ ಮಾತು, ನನ್ನ ಕೆಲಸ, ನನ್ನ ಆಲೋಚನೆ ಎಲ್ಲವೂ ಒಳ್ಳೆಯದಾಗಿರಲಿ. ಈ ಸರಳ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಹಣದ ಸಮಸ್ಯೆ ಇರಬಹುದು, ಉದ್ಯೋಗಕ್ಕಾಗಿ ಕಾಯುತ್ತಿರಬಹುದು, ಮನೆಯಲ್ಲಿನ ಕಲಹದಿಂದ ಮನಸ್ಸು ಬೇಸರವಾಗಿರಬಹುದು, ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರಬಹುದು. ಆದರೆ ನೆನಪಿಡಿ, ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಸುಂದರವಾದ ಬೆಳಕೆ ಬರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಸಂತೋಷದ ಸಮಯ ಖಂಡಿತ ಬರುತ್ತದೆ. ಇಂದು ಯಾರ ಮೇಲೂ ಕೋಪವನ್ನು ಇಟ್ಟುಕೊಳ್ಳಬೇಡಿ. ಕೋಪ ಮನಸ್ಸಿನ ಶಾಂತಿಯನ್ನು ಕದಿಯುತ್ತದೆ. ಪ್ರೀತಿ ಮತ್ತು ಕರುಣೆ ಮಾತ್ರ ದೇವರಿಗೆ ಹತ್ತಿರವಾಗುವ ದಾರಿ. ನೀವು ಇತರರಿಗೆ ಕೊಡುವ ಪ್ರೀತಿ, ಗೌರವ ಮತ್ತು ಸಹಾಯ ಒಂದಲ್ಲ ಒಂದು ದಿನ 1000 ಪಟ್ಟು ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಸಾಯಿಬಾಬಾ ನಮಗೆ ಕೇವಲ ಅದ್ಭುತಗಳನ್ನು ಮಾತ್ರ ನೀಡುವುದಿಲ್ಲ, ಒಳ್ಳೆಯ ಮನಸ್ಸು, ಸರಿಯಾದ ದಾರಿ, ಸತ್ಯದ ಜೀವನ ಮತ್ತು ಕಷ್ಟವನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತಾರೆ. ಅದೇ ನಿಜವಾದ ಆಶೀರ್ವಾದ. ಈ ಕ್ಷಣದಲ್ಲಿ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಒಂದು ದೈವಿಕ ಸಂಕೇತವಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಒಂದು ವಿಶೇಷ ಬೇಡಿಕೆಯನ್ನು ಸಾಯಿಬಾಬಾ ಅವರ ಪಾದಗಳಲ್ಲಿ ಸಮರ್ಪಿಸಿ. ಅವರ ಸಮಯದಲ್ಲಿ, ಅವರ ರೀತಿಯಲ್ಲಿ ನಿಮ್ಮ ಒಳಿತಿಗೆ ತಕ್ಕಂತೆ ಉತ್ತರ ಸಿಗುತ್ತದೆ. ಆದ್ದರಿಂದ ಇಂದಿನ ದಿನವನ್ನು ಸಂತೋಷದಿಂದ ಆರಂಭಿಸಿ. ನಿಮ್ಮ ಮುಖದಲ್ಲಿ ನಗು ಇರಲಿ, ನಿಮ್ಮ ಮಾತಿನಲ್ಲಿ ಸಿಹಿ ಇರಲಿ, ನಿಮ್ಮ ಹೃದಯದಲ್ಲಿ ಸಾಯಿಬಾಬಾ ಅವರ ನಾಮಸ್ಮರಣೆ ಸದಾ ಮೊಳಗುತ್ತಿರಲಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಆಯಾಸಗೊಳ್ಳುತ್ತೇವೆ. ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗದಾಗ ಮನಸ್ಸು ಕುಗ್ಗುತ್ತದೆ. ಇನ್ನು ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಇದೇ ಸಮಯದಲ್ಲಿ ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಒಂದು ಸಂದೇಶವನ್ನು ನೀಡುತ್ತಿದ್ದಾರೆ. ಮಗುವಿ, ನಾನು ನಿನ್ನನ್ನು ಎಂದಿಗೂ ಕೈಬಿಟ್ಟಿಲ್ಲ. ನೀನು ಕಾಣದ ರೀತಿಯಲ್ಲಿ ನಿನ್ನೊಂದಿಗೆ ಸದಾ ಇದ್ದೇನೆ. ನೀವು ಒಪ್ಪನೆ ನಡೆಯುತ್ತಿದ್ದೀರಾ ಎಂದು ಅನಿಸಬಹುದು, ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಯಿಬಾಬಾ ಅವರ ಕೃಪೆ ನಿಮ್ಮನ್ನು ರಕ್ಷಿಸುತ್ತಿದೆ. ಕೆಲವೊಮ್ಮೆ ನೀವು ದೊಡ್ಡ ಅಪಾಯದಿಂದ ಪಾರಾಗಿರಬಹುದು. ಕೆಲವು ದುಃಖಗಳು ನಿಮ್ಮ ಜೀವನಕ್ಕೆ ಬರದೇ ಹೋಗಿರಬಹುದು. ಅದು ನಿಮ್ಮ ಅದೃಷ್ಟವಲ್ಲ, ಸಾಯಿಬಾಬಾ ಅವರ ಕರುಣೆ. ಇಂದು ಬೆಳಗ್ಗೆ ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಯಾವ ಪರಿಸ್ಥಿತಿಯಲ್ಲೂ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ ಎಂದು. ಕಷ್ಟ ಬಂದಾಗ ಹೆದರದೆ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಹೇಳಿಕೊಳ್ಳಿ. ಆ ಒಂದು ಭಾವನೆಯೇ ನಿಮ್ಮ ಮನಸ್ಸಿಗೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ಇಂದು ಸಾಧ್ಯವಾದರೆ ಒಂದು ಒಳ್ಳೆಯ ಕೆಲಸ ಮಾಡಿ. ಹಸಿದವರಿಗೆ ಒಂದು ಹೊತ್ತು ಊಟ ನೀಡಿ. ಬಡ ಮಕ್ಕಳಿಗೆ ಒಂದು ಪುಸ್ತಕ ನೀಡಿ. ವೃದ್ಧರಿಗೆ ಗೌರವ ನೀಡಿ. ನೋವಿನಲ್ಲಿ ಇರುವವರಿಗೆ ಧೈರ್ಯದ ಮಾತುಗಳು ಹೇಳಿ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಸಾಯಿಬಾಬಾವರ ಆಶೀರ್ವಾದವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನಿಮ್ಮ ಮನೆಯ ಬಾಗಿಲಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಹಿರಿಯರಿಗೆ ಉತ್ತಮ ಆರೋಗ್ಯ ದೊರಕಲಿ. ನಿಮ್ಮ ಕುಟುಂಬದಲ್ಲಿ ಎಂದಿಗೂ ಪ್ರೀತಿ ಕಡಿಮೆಯಾಗದಿರಲಿ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾ ಅವರ ದಿವ್ಯ ರೂಪವನ್ನು ನೆನಪಿಸಿಕೊಳ್ಳಿ. ಅವರ ಪಾದಗಳಿಗೆ ನಿಮ್ಮ ಎಲ್ಲ ಚಿಂತೆಗಳನ್ನು ಸಮರ್ಪಿಸಿ. ನಂತರ ಭಕ್ತಿಯಿಂದ 3 ಬಾರಿ ಜಪಿಸಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ನಾಮಸ್ಮರಣೆ ನಿಮ್ಮ ಹೃದಯಕ್ಕೆ ನೆಮ್ಮದಿಯನ್ನು ತರಲಿ. ನಿಮ್ಮ ಕಣ್ಣೀರನ್ನು ಸಂತೋಷದ ಕಣ್ಣೀರಾಗಿ ಪರಿವರ್ತಿಸಲಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲಿ. ನೆನಪಿಡಿ ಮಗು,
ಸಾಯಿಬಾಬಾ ಎಂದಿಗೂ ತಡ ಮಾಡುವುದಿಲ್ಲ. ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಒಳಿತಿಗಾಗಿ ಎಲ್ಲವನ್ನೂ ಮಾಡುತ್ತಾರೆ. ಆದ್ದರಿಂದ ಇಂದಿನ ದಿನವನ್ನು ನಂಬಿಕೆಯಿಂದ ಆರಂಭಿಸಿ, ಕೃತಜ್ಞತೆಯಿಂದ ಮುಗಿಸಿ. ಮಗು, ಇಂದು ಈ ಸಂದೇಶವನ್ನು ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರು ಮನಸ್ಸಿನಲ್ಲಿ ಒಂದೇ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡಿರಬಹುದು. ಸಾಯಿಬಾಬಾ, ನನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗಲಿ ಎಂಬ ಆ ಮೌನ ಬೇಡಿಕೆಯನ್ನು ಅವರು ಈಗಾಗಲೇ ಕೇಳಿದ್ದಾರೆ. ದೇವರ ಮುಂದೆ ಯಾವುದೇ ಮಾತು ವ್ಯರ್ಥವಾಗುವುದಿಲ್ಲ. ಹೃದಯದಿಂದ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯೂ ಅವರ ಪಾದಗಳನ್ನು ತಲುಪುತ್ತದೆ. ಜೀವನದಲ್ಲಿ ಯಶಸ್ಸು ಬರಬೇಕಾದರೆ ಕೇವಲ ಶ್ರಮ ಸಾಕಾಗುವುದಿಲ್ಲ, ದೇವರ ಆಶೀರ್ವಾದವೂ ಬೇಕು. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಕೃತಜ್ಞತೆಯನ್ನು ಹೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಾಯಿಬಾಬಾ, ನನಗೆ ಮತ್ತೊಂದು ಹೊಸ ದಿನವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳಿ ಕೃತಜ್ಞತೆಯಿಂದ ಆರಂಭವಾದ ದಿನವು ಆಶೀರ್ವಾದದಿಂದ ತುಂಬಿರುತ್ತದೆ. ಕೆಲವರು ತಮ್ಮ ಅದೃಷ್ಟವೇ ಇಲ್ಲ ಎಂದು ಬೇಸರಪಡುತ್ತಾರೆ. ಆದರೆ ನೆನಪಿಡಿ, ಸಾಯಿಬಾಬಾ ಅವರನ್ನು ನಂಬುವ ಭಕ್ತನ ಜೀವನದಲ್ಲಿ ಯಾವುದು ಶಾಶ್ವತ ದುಃಖವಾಗಿರುವುದಿಲ್ಲ. ಕಷ್ಟಗಳು ಬರುತ್ತವೆ, ಆದರೆ ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿ ಹೋಗುತ್ತವೆ. ಬಿರುಗಾಳಿಯ ನಂತರ ಆಕಾಶ ಹೇಗೆ ನಿರ್ಮಲವಾಗುತ್ತದೆಯೋ ಹಾಗೆಯೇ ನಿಮ್ಮ ಜೀವನದಲ್ಲಿ ಸಂತೋಷದ ಬೆಳಕು ಮತ್ತೆ ಮೂಡುತ್ತದೆ. ನೀವು ಯಾರನ್ನಾದರೂ ಕ್ಷಮಿಸಬೇಕೆಂದು ಯೋಚಿಸುತ್ತಿದ್ದರೆ ಇಂದೇ ಕ್ಷಮಿಸಿ. ನೀವು ಯಾರಿಗಾದರೂ ಧನ್ಯವಾದ ಹೇಳಬೇಕೆಂದರೆ ಇಂದೇ ಹೇಳಿ. ನೀವು ಯಾರನ್ನಾದರೂ ಪ್ರೀತಿಯಿಂದ ಮಾತನಾಡಬೇಕೆಂದಿದ್ದರೆ ಇಂದೇ ಮಾತನಾಡಿ. ಒಳ್ಳೆಯ ಕೆಲಸ ಮಾಡಲು ಸರಿಯಾದ ಸಮಯ ನಾಳೆಯಲ್ಲ, ಇಂದೇ. ಭಕ್ತರೇ, ಸಾಯಿಬಾಬಾ ನಮಗೆ ಐಶ್ವರ್ಯವನ್ನು ಮಾತ್ರ ನೀಡುವುದಿಲ್ಲ, ಒಳ್ಳೆಯ ಮನಸ್ಸು, ಒಳ್ಳೆಯ ಚಿಂತನೆ, ಒಳ್ಳೆಯ ದಾರಿ ಮತ್ತು ಸತ್ಯವನ್ನು ಅನುಸರಿಸುವ ಶಕ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಯಾರಿಗೂ ಅನ್ಯಾಯ ಮಾಡಬೇಡಿ. ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡಿ. ಈ ಕ್ಷಣದಲ್ಲಿ ನಿಮ್ಮ ಕುಟುಂಬದ ಎಲ್ಲರ ಹೆಸರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಅವರಿಗಾಗಿ ಸಾಯಿಬಾಬಾ ಅವರ ಆಶೀರ್ವಾದವನ್ನು ಬೇಡಿ. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರ ಆರೋಗ್ಯವಾಗಿರಲಿ, ಸಂತೋಷವಾಗಿರಲಿ, ನೆಮ್ಮದಿಯಿಂದ ಬದುಕಲಿ. ನಿಮ್ಮ ಮನೆಯಲ್ಲಿ ಎಂದಿಗೂ ಅನ್ನಕ್ಕೆ ಕೊರತೆ ಬರದಿರಲಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಸದಾ ನೆಲೆಸಿರಲಿ. ನೀವು ಇಂದು ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಲಿ. ನೀವು ಹೋಗುವ ಪ್ರತಿಯೊಂದು ದಾರಿಯಲ್ಲೂ ಸಾಯಿಬಾಬಾ ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮನಸ್ಸಿನ ಭಯವನ್ನು ದೂರ ಮಾಡಿ ಧೈರ್ಯವನ್ನು ತುಂಬಲಿ. ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನು ನೀಡಲಿ. ಭಕ್ತರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಅವರ ವಿಶೇಷ ಆಶೀರ್ವಾದ ದೊರಕಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸಾಯಿ ಭಕ್ತರೇ, ಈ ಸಂದೇಶವನ್ನು ಇಲ್ಲಿಯವರೆಗೆ ಭಕ್ತಿಯಿಂದ ಆಲಿಸಿದ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಅವರ ಆಶೀರ್ವಾದ ಸದಾ ಇರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ನೀವು ಈ ಕ್ಷಣದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾ, ನನ್ನ ಜೀವನವನ್ನು ನಿಮ್ಮ ಪಾದಗಳಿಗೆ ಇಟ್ಟಿದ್ದೇನೆ, ಸಮರ್ಪಿಸುತ್ತೇನೆ. ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಮನಸ್ಸಿಗೆ ಶಾಂತಿ ನೀಡಿ, ನನ್ನ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಿ. ನನ್ನನ್ನು ಎಂದಿಗೂ ನಿಮ್ಮ ಕೃಪೆಯಿಂದ ದೂರ ಮಾಡಬೇಡಿ. ಭಕ್ತರೇ, ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬಿರುಗಾಳಿ ಬಂದರೂ ನೆನಪಿಡಿ, ಸಾಯಿಬಾಬಾ ನಿಮ್ಮ ಕೈ ಬಿಡುವುದಿಲ್ಲ. ನೀವು ಒಂದು ಹೆಜ್ಜೆ ಅವರ ಕಡೆ ಇಟ್ಟರೆ ಅವರು 100 ಹೆಜ್ಜೆ ನಿಮ್ಮ ಕಡೆ ಬರುತ್ತಾರೆ. ನೀವು ಕಣ್ಣೀರಿನಿಂದ ಪ್ರಾರ್ಥಿಸಿದರೆ ಅವರು ಕರುಣೆಯಿಂದ ಉತ್ತರಿಸುತ್ತಾರೆ. ನೀವು ಭಕ್ತಿಯಿಂದ ಕಾಯುತ್ತಿದ್ದರೆ ಅವರು ಸರಿಯಾದ ಸಮಯದಲ್ಲಿ ಆಶೀರ್ವಾದದ ಬಾಗಿಲು ತೆರೆಯುತ್ತಾರೆ. ಇಂದು ಈ ಸಂದೇಶವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಯಾರಿಗೂ ಕೆಡುಕು ಬಯಸುವುದಿಲ್ಲ, ಸುಳ್ಳಿನ ದಾರಿಯಲ್ಲಿ ನಡೆಯುವುದಿಲ್ಲ, ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡುತ್ತೇನೆ. ಪ್ರತಿದಿನ ಸಾಯಿಬಾಬಾ ಅವರ ನಾಮಸ್ಮರಣೆ ಮಾಡುತ್ತೇನೆ. ನನ್ನ ಜೀವನವನ್ನು ಒಳ್ಳೆಯ ಕಾರ್ಯಗಳಿಗೆ ಅರ್ಪಿಸುತ್ತೇನೆ. ಈ ಸಂಕಲ್ಪವೇ ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆಯಾಗಬಹುದು. ಇಂದು ಸಾಯಿಬಾಬಾ ನಿಮ್ಮ ಮನೆಗೆ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಅವರ ದಿವ್ಯ ಕೃಪೆ ದೊರಕಲಿ. ನಿಮ್ಮ ಮನಸ್ಸಿನ ಒಳ್ಳೆಯ ಆಸೆಗಳು ಶೀಘ್ರದಲ್ಲೇ ನೆರವೇರಲಿ. ಈಗ ನೀವು ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ.
ನಿಮ್ಮ ಪ್ರಾರ್ಥನೆಯನ್ನು ಬರೆಯಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ಆಶೀರ್ವಾದ ತಲುಪುವಂತೆ ಶೇರ್ ಮಾಡಿ. ಇಂತಹ ಪ್ರತಿದಿನ ಬೆಳಗಿನ ಮತ್ತು ರಾತ್ರಿ ಸಾಯಿಬಾಬಾ ಸಂದೇಶಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮ ಸೇವೆಯನ್ನು ಬೆಂಬಲಿಸಲು ಮೆಂಬರ್ಶಿಪ್ ಸೇರಬಹುದು. ನಿಮ್ಮ ಪ್ರೀತಿಯನ್ನು ಸೂಪರ್ ಥ್ಯಾಂಕ್ಸ್ ಮೂಲಕವೂ ವ್ಯಕ್ತಪಡಿಸಬಹುದು. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕಮೆಂಟ್ನಲ್ಲಿದೆ, ಹಿಂದೆ ಸೇರಿ. ಪ್ರತಿದಿನ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳು, ಭಕ್ತಿ ವಿಚಾರಗಳು ಮತ್ತು ವಿಶೇಷ ಅಪ್ಡೇಟ್ಗಳನ್ನು ಪಡೆಯಿರಿ. ಕೊನೆಯಲ್ಲಿ ಒಂದೇ ಮಾತು, ಸಾಯಿಬಾಬಾ ಅವರನ್ನು ನಂಬಿ ಆತರ ಪಡಬೇಡಿ, ಪ್ರಾರ್ಥನೆ ಬಿಡಬೇಡಿ. ಏಕೆಂದರೆ ಸಾಯಿ ಎಂದಿಗೂ ತಡ ಮಾಡುವುದಿಲ್ಲ. ಅವರು ನಿಮ್ಮ ಒಳಿತಿಗಾಗಿಯೇ ಸರಿಯಾದ ಸಮಯವನ್ನು ಆರಿಸಿರುತ್ತಾರೆ. ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಸಾಯಿರಾಮ್.